ವೆಲ್ಕಮ್ ಟು ಆಧ್ವಾ ಅಕಾಡೆಮಿ. ಈ ವಾರದ ಕರೆಂಟ್ ಅಫೇರ್ಸಿನ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಯಾವ್ಯಾವ ರೀತಿಯಾದಂತಹ ಕಾನ್ಸೆಪ್ಟ್ಗಳು ಬಂದಿದೆ ಅದನ್ನ MCQ ಮೂಲಕ ನಾವು ಕಲಿತಾ ಹೋಗೋಣ. ಇದ್ರದ್ದು ಕಂಪ್ಲೀಟ್ ಡೀಟೇಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, PDF ಅಪ್ಲೋಡ್ ಮಾಡಿದರೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಮೊದಲನೇ ಕ್ವಶನ್ ಬಂದ್ಬಿಟ್ಟು, ಹೌ ಹ್ಯಾಸ್ ದ CE-20 cryogenic engine has been enhanced for the future C-32 stage ಅಂತ ಕೇಳಿದ್ದಾರೆ. ಸೊ ರೀಸೆಂಟ್ ಆಗಿ ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ CE-20 ಅನ್ನುವಂತಹ ಕ್ರಯೋಜೆನಿಕ್ ಇಂಜಿನ್ನ ಟೆಸ್ಟ್ ಮಾಡಿದೆ. ಸೊ ಎಲ್ಲಿ ಸಕ್ಸಸ್ಫುಲಿ ಟೆಸ್ಟ್ ಮಾಡಿರೋದು ಅಂತ ಹೇಳಿದ್ರೆ ತಮಿಳ್ನಾಡಲ್ಲಿರುವಂಥ ಮಹೇಂದ್ರಗಿರಿಯಲ್ಲಿ ಈ ಒಂದು CE-20 ಕ್ರಯೋಜೆನಿಕ್ನ ಟೆಸ್ಟ್ ಮಾಡಿದೆ. ಸೊ ಈ ಒಂದು ಇಂಜಿನ್ನ ಸ್ಪೆಸಿಫಿಕೇಶನ್ ಏನು, ಡೆವಲಪ್ ಯಾರು ಮಾಡಿರೋದು, ಇಸ್ರೋ ಮಾಡಿರೋದು. ನಮಗೆ ಎಕ್ಸಾಮಲ್ಲಿ ಯಾರು ಡೆವಲಪ್ ಮಾಡಿದ್ದಾರೆ ಅಂತ ಕೂಡ ಕೇಳ್ತಾರೆ. ಸೊ ಹಾಗಾಗಿ ಇಸ್ರೋ ಅಂತ ನೆನಪಿರಬೇಕು. ಎಸ್ಪೆಷಲಿ ಇಸ್ರೋನ ಲಿಕ್ವಿಡ್ ಪ್ರಪಲ್ಷನ್ ಸಿಸ್ಟಮ್ಸ್ ಸೆಂಟರಿಂದ ಈ ಒಂದು ಇಂಜಿನ್ನ ಲಾಂಚ್ ಮಾಡಿದ್ದಾರೆ. ಸೊ C-32 ಸ್ಟೇಜಲ್ಲಿ ಏನಿದೆ, ಇದರಲ್ಲಿ 20 ಟನ್ಸ್ನ ಎನ್ಹಾನ್ಸ್ ಮಾಡಿದ್ದಾರೆ. ಸೊ ಮುಂಚೆ 20 ಟನ್ಸ್ನ ಯೂಸ್ ಮಾಡ್ತಾ ಇದ್ರು, ಇವಾಗ 22 ಟನ್ಸ್ನ ಯೂಸ್ ಮಾಡಿಬಿಟ್ಟು ಫ್ಯೂಚರ್ C-32 ಪೇಲೋಡ್ಸ್ಗಳ ಕೆಪಾಸಿಟಿಯನ್ನು ಇಂಪ್ರೂವ್ ಮಾಡಬೇಕು ಅನ್ನೋದು ಇದ್ರದ್ದು ಇಂಟೆನ್ಷನ್ ಆಗಿದೆ. ಸೊ ಇಲ್ಲಿ ಕೇಳಿರುವಂತಹ ಕ್ವಶನ್ಗೆ ಉತ್ತರ ಬಂದ್ಬಿಟ್ಟು ಫಸ್ಟ್ ಒನ್ ಆಗುತ್ತೆ. ಇಟ್ಸ್ ಟ್ರಸ್ಟ್ was increased to 22 tons. According to the WHO, that is World Health Organization 2024 World Malaria Report, how many malaria cases were averted globally since ಅಂತ ಕೇಳಿದ್ದಾರೆ. ಸೊ ಎಷ್ಟು ಮಲೇರಿಯಾ ರಿಪೋರ್ಟ್ಸ್ಗಳನ್ನ ನಾವು ಕಂಟ್ರೋಲ್ ಮಾಡಿದ್ದೀವಿ 2024 ರಿಪೋರ್ಟ್ ಪ್ರಕಾರ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲೇ ಕ್ವಶನಲ್ಲೇ ಆನ್ಸರ್ ಇದೆ. ವರ್ಲ್ಡ್ ಮಲೇರಿಯಾ ರಿಪೋರ್ಟ್ನ ಯಾರು ರಿಲೀಸ್ ಮಾಡ್ತಾ ಇದ್ದಾರೆ? ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ರಿಲೀಸ್ ಮಾಡ್ತಾ ಇದೆ. ಮಲೇರಿಯಾನ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿಬಿಟ್ಟು 2000 ಇಸ್ವಿಯಿಂದ ನಾವು ಟ್ರೈ ಮಾಡ್ತಾನೆ ಇದ್ದೀವಿ. ಸೊ ಇವಾಗ ಅಟ್ ಪ್ರೆಸೆಂಟ್ 2.2 ಬಿಲಿಯನ್ ಕೇಸಸ್ಗಳನ್ನ ರೆಡ್ಯೂಸ್ ಮಾಡಿದ್ದೀವಿ. ಅದೇ ರೀತಿ 12.7 ಮಿಲಿಯನ್ ಡೆತ್ಸ್ಗಳನ್ನ ಕಂಟ್ರೋಲ್ ಕೂಡ ಮಾಡಿದ್ದೀವಿ. ಯಾವುದ್ರ ಪ್ರಕಾರ? ಈ ವರ್ಲ್ಡ್ ಮಲೇರಿಯಾ ರಿಪೋರ್ಟ್ ಪ್ರಕಾರ. ವರ್ಲ್ಡ್ ವೈಡ್ ಕನ್ಸಿಡರ್ನ ನಾವು ಮಾಡಿಕೊಂಡ್ರೆ ಆಫ್ರಿಕನ್ ರೀಜನ್ ಏನಿದೆ, ಈ ಆಫ್ರಿಕನ್ ರೀಜನ್ ಅಲೋನ್ ಇಂದ ನಾವು ಟೋಟಲ್ 94% ಮಲೇರಿಯಾ ಕೇಸಸ್ನ ನೋಡ್ಬೋದು. ಅದೇ ರೀತಿ 95% ಮಲೇರಿಯಾಯಿಂದ ಡೆತ್ ಆಗ್ತಾ ಇದೆ. ಸೊ ಹೈ ಚಾಲೆಂಜ್, ಮಲೇರಿಯಾ ಹೈ ರಿಸ್ಕ್ ಎಲ್ಲಿರೋದು ಆಫ್ರಿಕನ್ ರೀಜನಲ್ಲಿ ಇರೋದು. ಅದೇ ರೀತಿ 2023 ಮಲೇರಿಯಾ ಕೇಸಸ್ಸು 263 ಮಿಲಿಯನ್ ತನಕ ಹೋಗಿದೆ ಅಂತ ಕೂಡ ಈ ಒಂದು ರಿಪೋರ್ಟಲ್ಲಿ ಹೇಳಿದ್ದಾರೆ. ಸೊ ರೀಸನ್ ಏನು, ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಕ್ಲೈಮೇಟ್ ಚೇಂಜ್ ಆಗ್ತಿರೋದ್ರಿಂದ, ಅದ್ರ ಜೊತೆ ಹೆಲ್ತ್ ಇನ್ಇಕ್ವಾಲಿಟೀಸ್ ಆಗ್ತಾ ಇದೆ, ಕಾನ್ಫ್ಲಿಕ್ಟ್ಸ್ಗಳು ಕ್ರಿಯೇಟ್ ಆಗ್ತಿದೆ, ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ ಆಗ್ತಾ ಇದೆ, ಫ್ಲಡ್ ಎಕ್ಸ್ಕಲೇಟ್ಸ್ ಆಗ್ತಾ ಇದೆ, ಹೌದಲ್ಲ. ಇದರಿಂದ ಮಲೇರಿಯಾ ಇನ್ನು ಕೂಡ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳಲಾಗಿದೆ. ಸೊ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗೆ ಕರೆಕ್ಟ್ ಆಗಿರೋ ಉತ್ತರ ಬಂದ್ಬಿಟ್ಟು 2.2 ಬಿಲಿಯನ್ ಅನ್ನೋದು ಕರೆಕ್ಟ್ ಆನ್ಸರು. What is the name of the quantum computing chip unveiled by Google in 2024? ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ವಿಲೋ. ಸೊ ವಿಲೋ ಅನ್ನೋದು ಗೂಗಲಿನ ಕ್ವಾಂಟಮ್ ಕಂಪ್ಯೂಟಿಂಗ್ ಚಿಪ್ ರೀಸೆಂಟಾಗಿ ಲಾಂಚ್ ಮಾಡಲಾಗಿದೆ. ಇದರಿಂದ ಏನು ಯೂಸು ಅಂತ ಹೇಳಿದ್ರೆ, ಈ ವಿಲೋ ಏನು ಮಾಡುತ್ತೆ, ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಇದ್ರೂ ಕೂಡ ಆ ಕಾಂಪ್ಲೆಕ್ಸ್ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ಗಳನ್ನ 5 ಮಿನಿಟ್ಸಲ್ಲಿ ಸಾಲ್ವ್ ಮಾಡ್ತಾ ಇದೆ. ಯೂಶಲಿ ಈ ಒಂದು ಫಂಕ್ಷನ್ನ ಕ್ಲಾಸಿಕಲ್ ಕಂಪ್ಯೂಟರ್ಸ್ಗೆ ಕೊಟ್ಟರೆ ಆಲ್ಮೋಸ್ಟ್ ಒಂದು ಹಿಸ್ಟ್ರಿ ಅಥವಾ ಯೂನಿವರ್ಸ್ ಟೈಮ್ಗಳನ್ನೇ ತಗೊಳುತ್ತೆ ಅಂತ ಹೇಳಲಾಗ್ತಾ ಇದೆ. ಆ್ಯಂಡ್ ಈ ವಿಲ್ಲೋನ ಕಾಂಪೊನೆಂಟ್ಸ್ ಯಾವುದದು ಅಂತ ಹೇಳಿದ್ರೆ ಸಿಂಗಲ್ ಆ್ಯಂಡ್ 2 ಕ್ಯೂಬಿಟ್ ಗೇಟ್ಸ್, ಮತ್ತು ಕ್ಯೂಬಿಟ್ ರೀಸೆಟ್ ಮತ್ತು ರೀಡ್ಔಟ್. ಈ ಮೂರನ್ನು ಕೂಡ ಯಾವ ರೀತಿ ಮಾಡಲಾಗಿದೆ ಅಂತ ಹೇಳಿದ್ರೆ ಪ್ರತಿಯೊಂದಕ್ಕೂ ಕೂಡ ಇಂಟಿಗ್ರೇಟೆಡ್ ಕನೆಕ್ಷನ್ ಇದೆ. ಇಂಜಿನಿಯರಿಂಗ್ ಟೆಕ್ನಿಕ್ಸ್ನ ಯೂಸ್ ಮಾಡಿಬಿಟ್ಟು ಮಾಡಲಾಗಿದೆ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಪ್ರೋಗ್ರಾಮಲ್ಲೂ ಕೂಡ ಯಾವುದೇ ಲ್ಯಾಗ್ ಇಲ್ದಲೇ
ನಾವು ಪರ್ಫಾರ್ಮ್ನ ಮಾಡಬೇಕು, ಪ್ರಾಪರ್ ರಿಸಲ್ಟ್ ಬರಬೇಕು ಅಂತ ಹೇಳಿಬಿಟ್ಟು ಈ ರೀತಿಯಾದ ಒಂದು ಕಾಂಪೊನೆಂಟ್ನ ಪ್ರಿಪೇರ್ ಮಾಡಲಾಗಿದೆ. ಅಂಡ್ ಇಲ್ಲಿ ಹೇಳಿದೆ ಅಲ್ಲ 5 ಮಿನಿಟ್ಸ್ ಒಳಗಡೆ ವರ್ಕ್ ಮಾಡುತ್ತೆ ಅಂತ, ಅದೇ ನಾನು ಕ್ಲಾಸಿಕಲ್ ಕಂಪ್ಯೂಟರ್ಸ್ಗೆ ಕಂಪೇರ್ ಮಾಡಿ ಹೇಳಿದೆ. ಸೊ ಇವಾಗ ನಾವೇನು ಸೂಪರ್ ಕಂಪ್ಯೂಟರ್ಸ್ ಅಂತ ಕರಿತಾ ಇದ್ದೀವಿ, ಈ ಸೂಪರ್ ಕಂಪ್ಯೂಟರ್ಸು ಈ ಒಂದು ವಿಲೋ ಮಾಡುವಂತಹ ಕೆಲಸನ 10 ಸೆಪ್ಟಿಲಿಯನ್ ಇಯರ್ಸ್ ಅಲ್ಲಿ ಮಾಡುತ್ತೆ. ಸೆಪ್ಟಿಲಿಯನ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ 1025 ಇಯರ್ಸ್. ಇಷ್ಟು ಟೈಮ್ನ ತಗೊಳುತ್ತೆ ಈ ಒಂದು ವಿಲ್ಲೋ ಮಾಡುವಂತಹ ಕೆಲಸನ ಸೂಪರ್ ಕಂಪ್ಯೂಟರು ಮಾಡೋದಕ್ಕೆ. ಅಂಡ್ ರೆಗ್ಯುಲರ್ ಚಿಪ್ಸ್ಗಳೇನಿರುತ್ತೆ ಅದು ಬಿಟ್ಸ್ನ ಯೂಸ್ ಮಾಡುತ್ತವೆ. ಅಂದರೆ ರೆಗ್ಯುಲರ್ ಆಗಿ ಬರುವಂತಹ ಚಿಪ್ಸ್ಗಳು ಬಿಟ್ಸ್ನ ಯೂಸ್ ಮಾಡುತ್ತೆ. ಅದರಲ್ಲಿ ಬಿಟ್ಸ್ ಅಂದರೆ ನಮಗೆ 0 or 1 ಇರುತ್ತೆ ಅಲ್ಲ. ಸೊ ಇನ್ಫಾರ್ಮೇಷನ್ನ ಪ್ರೊಸೆಸ್ ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿಯಾದಂತಹ ಬಿಟ್ಸ್ಗಳನ್ನ ಯೂಸ್ ಮಾಡುತ್ತೆ. ಬಟ್ ಇಲ್ಲಿ ವಿಲೋ ಯೂಸ್ ಮಾಡ್ತಾ ಇರೋದು ಕ್ಯೂಬಿಟ್ಸ್. ಸೊ ಕ್ಯೂಬಿಟ್ಸಲ್ಲಿ ವಿಚ್ ಕ್ಯಾನ್ ಬಿ 0 or 1 or ಬೋತ್. ಸೊ ಇಲ್ಲಿ 0 ಅಥವಾ 1 ಆದರೂ ಆಗಿರ್ಬೋದು, ಅಥವಾ 2 ಕೂಡ ಆಗಿರ್ಬೋದು, ಮತ್ತೆ ಸೇಮ್ ಟೈಮಲ್ಲಿ ಕೂಡ ಈ ಒಂದು ಪ್ರೋಗ್ರಾಮ್ನ ಮಾಡ್ಬೋದಾಗತ್ತೆ. ಸೊ ಅಲ್ಟಿಮೇಟ್ಲಿ ಏನಕ್ಕೋಸ್ಕರ ತಗೊಬಂದಿರೋದು, ಕಾಂಪ್ಲೆಕ್ಸ್ ಆಗಿರುವಂತಹ ಪ್ರಾಬ್ಲಮ್ಸ್ಗಳನ್ನ ಈಸಿಯಾಗಿ ಸಾಲ್ವ್ ಮಾಡೋದಕ್ಕೋಸ್ಕರ ಗೂಗಲ್ ಈಗ ಈ ಒಂದು ವಿಲೋ ಅನ್ನೋಂತಹ ಚಿಪ್ಪನ್ನ ತಗೊಂಡ್ಬಂದಿದೆ. ನೆಕ್ಸ್ಟ್ ಕ್ವಶನ್, ವೇರ್ ಇಸ್ ಇಂಡಿಯಾಸ್ ಫಸ್ಟ್ ಹೈಪರ್ಲೂಪ್ ಟೆಸ್ಟ್ ಟ್ರ್ಯಾಕ್ ಲೊಕೇಟೆಡ್? ಆಕ್ಚುಲಿ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು IIT ಮದ್ರಾಸ್ ಡಿಸ್ಕವರಿ ಕ್ಯಾಂಪಸ್, ತಯೂರ್, ತಮಿಳ್ನಾಡು. ಇದು ಕರೆಕ್ಟ್ ಆನ್ಸರು. ಯಾಕೆ ಅಂತ ಹೇಳಿದ್ರೆ ಇದನ್ನ ತಗೊಂಡ್ಬಂದಿರೋದೇ ಅಥವಾ ಇದನ್ನ ಲಾಂಚ್ ಮಾಡಿರೋದೇ IIT ಮದ್ರಾಸ್ ಅವರು. ಸೊ IIT ಮದ್ರಾಸ್ ಕ್ಯಾಂಪಸ್ ಏನಿದೆ ಅಲ್ವಾ, ಅಲ್ಲಿ ನಾವು ಈ ಒಂದು ಹೈಪರ್ ಲೂಪ್ ಟೆಸ್ಟ್ ಟ್ರ್ಯಾಕ್ ಅನ್ನ ನೋಡ್ಬೋದಾಗುತ್ತೆ. ಇದು ಆಲ್ಮೋಸ್ಟ್ 410 ಮೀಟರ್ ಅಷ್ಟು ಉದ್ದ ಇದೆ. ಮತ್ತೆ ಆ ಕ್ಯಾಂಪಸ್ ಅಲ್ಲೇನೆ ಇದನ್ನ ಲೇ ಮಾಡಿದರೆ ಕೂಡ. ಸೊ ಯಾವ ಗುಂಪು ಅಥವಾ ಯಾವ ಟೀಮ್ ಜೊತೆಗೆ ಪಾರ್ಟ್ನರ್ಶಿಪ್ನ ಮಾಡ್ಕೊಂಡಿದೆ ಅಂತ ಹೇಳಿದ್ರೆ IIT ಅಲ್ಲಿರುವಂತಹ ಮದ್ರಾಸ್ ಆವಿಷ್ಕಾರ್ ಹೈಪರ್ ಲೂಪ್ ಟೀಮ್ ಮತ್ತೆ TUTR ಹೈಪರ್ ಲೂಪ್ ಟೀಮ್ ಅಂತ 2 ಗ್ರೂಪ್ಗಳು ಸೇರ್ಬಿಟ್ಟು ಇದನ್ನ ಲಾಂಚ್ ಮಾಡಿದೆ ಅಥವಾ ತಗೊಂಬಂದಿದೆ. ಸೊ ಯಾಕೆ ಅಂತ ಹೇಳಿದ್ರೆ ಟ್ರಾವೆಲ್ ಟೈಮನ್ನ ರೆಡ್ಯೂಸ್ ಮಾಡೋದಕ್ಕೋಸ್ಕರ. ಏನ್ ಟ್ರಾವೆಲ್ ಟೈಮ್ನ ರೆಡ್ಯೂಸ್ ಮಾಡೋಕ್ಕೆ? ಆಕ್ಚುಲಿ ಮುಂಬೈ ಮತ್ತೆ ಪುಣೆಯಲ್ಲಿ ಒಂದು ಕಾರಿಡಾರ್ ಅಂದರೆ ಹೈವೇ ಕಾರಿಡಾರ್ನ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ನಾವು ಹೈಪರ್ ಲೂಪ್ ಪ್ರಾಜೆಕ್ಟನ್ನು ಇನ್ಸ್ಟಾಲ್ ಮಾಡಿಬಿಟ್ಟು ಹೈಪರ್ ಲೂಪ್ ಪ್ರಾಜೆಕ್ಟನ್ನು ಫುಲ್ ಸ್ಕೇಲ್ ಫ್ಲಡ್ಜಲ್ಲಿ ತೊಗೊಂಬಂದ್ಬಿಟ್ಟು ಟ್ರಾವೆಲ್ ಟೈಮ್ನ ರೆಡ್ಯೂಸ್ ಮಾಡಬೇಕು. 2 ಸಿಟಿಯನ್ನು ನಾವು ಜಸ್ಟ್ 25 ಮಿನಿಟ್ಸಲ್ಲಿ ರೀಚ್ ಮಾಡೋ ಥರ ಮಾಡ್ಬೋದು ಅನ್ನೋದು ಈ ಒಂದು ಪ್ರಾಜೆಕ್ಟಿನ ಇಂಟೆನ್ಷನ್ ಆಗಿದೆ. ಮ್ಯೂಲ್ ಅಕೌಂಟ್ಸ್ ಆರ್ ಪ್ರೈಮರಿಲಿ ಯೂಸ್ಡ್ ಫಾರ್ ಅಂತ ಕೇಳಿದ್ದಾರೆ. ಆಕ್ಚುಲಿ ಇದು ಯಾಕೆ ನ್ಯೂಸಲ್ಲಿ ಇದೆ ಅಂತ ಹೇಳಿದ್ರೆ ಇತ್ತೀಚೆಗೆ RBI ಮ್ಯೂಲ್ ಅಂಟರ್ನ ಲಾಂಚ್ ಮಾಡಿದೆ. ಯಾಕೆ ಅಂತ ಹೇಳಿದ್ರೆ ನಮ್ಮನ್ನ ಬ್ಯಾಂಕಿಂಗ್ ಫ್ರಾಡಿನ ಮೂಲಕ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ. ಸೊ ಇತ್ತೀಚೆಗೆ OTP ತಗೊಳ್ಳೋದಿರ್ಬೋದು ಅಥವಾ ನಿಮ್ಮ ಅಕೌಂಟಿಗೆ ಇಷ್ಟು ದುಡ್ಡು ಬಂದಿದೆ ಇದನ್ನು ಕ್ಲಿಕ್ ಮಾಡಿ ಅಂತ ಹೇಳೋದಿರ್ಬೋದು, ಈ ಥರ ಫ್ರಾಡ್ಸ್ಗಳನ್ನ ಮತ್ತೆ ಮನಿ ಲಾಂಡ್ರಿಂಗ್ ಆಕ್ಟಿವಿಟೀಸ್ಗಳನ್ನ ರೆಡ್ಯೂಸ್ ಮಾಡೋದಕ್ಕೋಸ್ಕರ ಮ್ಯೂಲ್ ಅಂಟರ್ ಅನ್ನುವಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಜನರೇಟ್ ಮಾಡಿದೆ RBI. ಸೊ ಇಲ್ಲಿ ಉತ್ತರ ಬಂದ್ಬಿಟ್ಟು ಆಪ್ಷನ್ 2 ಆಗತ್ತೆ. ಅದ್ರ ಜೊತೆಯಲ್ಲಿ ಯಾವುದೆಲ್ಲ ಅಕೌಂಟ್ಗಳು ಈ ಥರ ಫ್ರಾಡ್ ಅಕೌಂಟ್ಗಳಾಗಿರುತ್ತೆ ಅದನ್ನ ಮ್ಯೂಲ್ ಅಕೌಂಟ್ ಅಂತ ಹೇಳಿ ಕನ್ಸಿಡರ್ನ ಮಾಡಲಾಗ್ತಾ ಇದೆ. ಸೊ ಮ್ಯೂಲ್ ಅಕೌಂಟ್ ಅಂತ ಕರೆದ್ಬಿಟ್ಟು ಇದನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮ್ಯೂಲ್ ಅಂಟರ್ನ ಯೂಸ್ ಮಾಡಿಬಿಟ್ಟು ಏನು ಮಾಡ್ತಾ ಇದೆ, ಈ ಮ್ಯೂಲ್ ಅಕೌಂಟ್ಸ್ಗಳನ್ನ ಕೌಂಟರ್ ಮಾಡ್ತಾ ಇದೆ. ಮ್ಯೂಲ್ ಅಕೌಂಟ್ಸ್ಗಳನ್ನ ಮ್ಯಾನೇಜ್ ಮಾಡಿಬಿಟ್ಟು ಫರ್ದರ್ ಫ್ರಾಡ್ ಆಗೋದನ್ನ ರೆಡ್ಯೂಸ್ ಮಾಡ್ತಾ ಇದೆ. ಇದರ ಮೂಲಕ ನಮ್ಮ ದೇಶದ ಫಿನಾನ್ಷಿಯಲ್ ಸೆಕ್ಯೂರಿಟಿ ಮತ್ತು ಇಂಟಿಗ್ರಿಟಿಯನ್ನು ಇಂಪ್ರೂವ್ ಮಾಡಿ ಫಿನಾನ್ಷಿಯಲ್ ಎಕೋಸಿಸ್ಟಮ್ನ ಪ್ರಾಪರ್ ಆಗಿ ರನ್ ಮಾಡೋದು ಈ ಒಂದು RBI ಮ್ಯೂಲ್ ಅಂಟರ್ನ ಮುಖ್ಯ ಉದ್ದೇಶ ಆಗಿದೆ. ವಾಟ್ ಇಸ್ ದ ಕಂಪ್ಯೂಟೇಷನಲ್ ಎಫಿಷಿಯನ್ಸಿ ಆಫ್ ಜೆನ್ಕಾಸ್ಟ್? ವಾಟ್ ಇಸ್ ಜೆನ್ಕಾಸ್ಟ್? ಇತ್ತೀಚೆಗೆ ಗೂಗಲ್ ಏನು ಮಾಡಿದೆ, ಜೆನ್ಕಾಸ್ಟ್ ಅನ್ನುವಂತಹ ವೆದರ್ ಫೋರ್ಕಾಸ್ಟಿಂಗ್ ಡೀಪ್ ಮೈಂಡನ್ನು ಪ್ರಿಪೇರ್ ಮಾಡಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಿ. ಸೊ ಇದು ವೆದರ್ ಫೋರ್ಕಾಸ್ಟಿಂಗ್ನ ಮಾಡುತ್ತೆ. ಸೊ ಯಾವ ರೀತಿಯಲ್ಲಿ ವೆದರ್ ಫೋರ್ಕಾಸ್ಟಿಂಗ್ನ ಮಾಡುತ್ತೆ ಅಂದರೆ ವೆರಿ ಅಕ್ಯುರೇಟ್ ಆ್ಯಂಡ್ ಎಫಿಷಿಯೆಂಟ್ ಆಗಿರುವಂತಹ ವೆದರ್ ಪ್ಯಾಟ್ರನ್ನ ನಮಗೆ ಒದಗಿಸ್ಕೊಡುತ್ತೆ. ಬಿಕಾಸ್ ಇದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಿಷಿನ್ ಲರ್ನಿಂಗ್ನ ಯೂಸ್ ಮಾಡ್ತಾ ಇದ್ದಾರೆ.
ಸೊ ಇದ್ರ ಮೂಲಕ ನಾವು 15 ದಿನದ ಮುಂಚೆಯೇ ಯಾವ ಥರ ವೆದರ್ ಚೇಂಜ್ ಆಗತ್ತೆ ಅನ್ನೋದನ್ನ ನಮಗೆ ಅಡ್ವಾನ್ಸ್ ಆಗಿ ಈ ಜೆನ್ ಕ್ಯಾಸ್ಟ್ ಅನ್ನುವಂತಹ ಸಿಸ್ಟಮ್ ನಮಗೆ ಒದಗಿಸ್ಕೊಡುತ್ತೆ. ಸೊ ಇದರಿಂದ ನಮಗೆ ಪ್ರಾಪರ್ ಆಗಿ ಇರುವಂತಹ ಅಕ್ಯುರೆಸಿ ಗೊತ್ತಾಗ್ತಾ ಇರುತ್ತೆ. ಸೊ ಅಕ್ಯುರೇಟ್ ಅರೌಂಡ್ 97.4% ಅಕ್ಯುರೇಟ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಎಕ್ಸ್ಟ್ರೀಮ್ ವೆದರ್ ಪ್ರಿಡಿಕ್ಷನ್ನ ಮಾಡ್ಬೋದಾಗತ್ತೆ. 15 ದಿನದ ಮುಂಚೆನೆ ಕೊಡೋದ್ರಿಂದ ನಾವು ಅವೇರ್ನೆಸ್ನ ಸ್ಪ್ರೆಡ್ ಮಾಡೋದಕ್ಕೆ ಮತ್ತೆ ವೆದರಿಂದ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಬೇಕಾಗಿರುವಂತಹ ಮೆಷರ್ಮೆಂಟ್ನ ತಗೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ವಾಟ್ ಈಸ್ ದ ಕಂಪ್ಯೂಟೇಷನಲ್ ಎಫಿಷಿಯನ್ಸಿ ಆಫ್ ಜೆನ್ ಕ್ಯಾಸ್ಟ್ ಅಂತ ಕೇಳಿದರೆ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಜನರೇಟ್ಸ್ ಆ 15 days ಗ್ಲೋಬಲ್ ಫೋರ್ಕಾಸ್ಟ್ ಇನ್ 8 minutes ಅಂತ ಹೇಳಿ ಉತ್ತರ ಆಗತ್ತೆ. ಸೊ ಇದಿಷ್ಟು ನಮಗೆ ಈ ವಾರದಲ್ಲಿ ಇದ್ದಂತಹ ಸೈನ್ಸ್ ಅಂಡ್ ಟೆಕ್ನಾಲಜಿ ರಿಲೇಟೆಡ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು. ಡಿಸ್ಕ್ರಿಪ್ಷನಲ್ಲಿ PDF ಇದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಓದ್ಕೊಳ್ಳಿ. ಸೊ ಎಕ್ಸಾಮಿಗೆ ಎಷ್ಟು ಬೇಕೋ ಅಷ್ಟೇ ಇರೋದ್ರಿಂದ ನಿಮಗೆ ರಿವೈಸ್ ಮಾಡೋದಕ್ಕೂ ಈಸಿ ಆಗುತ್ತೆ. ಕಡಿಮೆ ಪೇಜಸ್ ಮತ್ತು ಕಡಿಮೆ ಕ್ವಾಂಟಿಟಿ ಆಗಿರುವಂತಹ ಬೆಟರ್ ಕ್ವಾಲಿಟಿ ಮೆಟೀರಿಯಲ್ ಆಗಿರೋದ್ರಿಂದ ನಿಮಗೆ ರಿವೈಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಇನ್ಫಾರ್ಮೇಷನ್ ಅಂತ ಅನಿಸಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.